ಭಾರತೀಯ ರೈಲ್ವೆ ಮಹಿಳೆಯರ ಪ್ರಯಾಣದ ಬಗ್ಗೆ ಕಾಳಜಿ ವಹಿಸಿದೆ. ಮಹಿಳೆಯರಿಗೆ ಮೇರಿ ಸಹೇಲಿ ವರದಾನವಾಗಿದೆ. ಒಂಟಿ ಮಹಿಳೆಯರ ಸುರಕ್ಷತೆಗೆ ರೈಲ್ವೆ ಯೋಜನೆ ರೂಪಿಸಿದ್ದು ಮನೆ ತಲುಪುವವರೆಗೂ ಕಾಳಜಿ ಮಾಡುವ ತಂಡವೇ ಮೇರಿ ಸಹೇಲಿಯಾಗಿದೆ. ರೈಲುಗಳಲ್ಲಿ ದೂರದ ಊರುಗಳಿಗೆ ಏಕಾಂಗಿಯಾಗಿ ಪ್ರಯಾಣಿಸುವ ಮಹಿಳೆಯರ ರಕ್ಷಣೆ ಹಾಗೂ ಅವರನ್ನ ಸುರಕ್ಷಿತವಾಗಿ ತಲುಪಿಸುವ ಉದ್ದೇಶದಿಂದ ಆರಂಭವಾದ ಆಪರೇಷನ್ ಮೇರಿ ಸಹೇಲಿ ಯೋಜನೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಕಂಡಿದೆ. ಹೌದು, ಒಂಟಿಯಾಗಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ರೈಲ್ವೆ ರಕ್ಷಣಾ ದಳದ 2020 ನವೆಂಬರ್ನಲ್ಲಿ ರಚಿಸಿರುವ ಆಪರೇಷನ್ ಮೇರಿ ಸಹೇಲಿ ನೈಋತ್ಯ ರೈಲ್ವೆ ವಲಯದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. 2024-25 ಸಾಲಿನಲ್ಲಿ 7,075 ರೈಲುಗಳಲ್ಲಿ ಪ್ರಯಾಣಿಸ್ತಾ ಇದ್ದ 2,84,156 ಒಂಟಿ ಮಹಿಳೆಯರನ್ನ ಗುರುತಿಸಿ ಅವರೊಂದಿಗೆ ಸಂವಾದ, ಪ್ರಯಾಣದುದ್ದಕ್ಕೂ ಅವರಿಗೆ ಸುರಕ್ಷತೆ ಅಲ್ಲದೆ ಮನೆ ತಲುಪಿದ ಮಾಹಿತಿ ಪಡೆದುಕೊಳ್ಳುವ ತಂಡದಿಂದ ಮಹಿಳೆಯರಿಗೆ ಉಪಯೋಗವಾಗಿದೆ. ಆಪರೇಷನ್ ಮೇರಿ ಸಹೇಲಿ ತಂಡ ಮಹಿಳೆ ಇರುವ ಬೋಗಿಗೆ ತೆರಳಿ ಅವರೊಂದಿಗೆ ಸಂವಾದ ನಡೆಸುತ್ತಾರೆ. ಮಹಿಳೆಯರು ಇಳಿಯಬೇಕಿದ್ದ ನಿಲ್ದಾಣಗಳಲ್ಲಿ ಆರ್ಪಿಎಫ್ ತಂಡಕ್ಕೆ ಮಾಹಿತಿ ನೀಡಿ ಅವರು ವಾಹನ ಹತ್ತೋವರೆಗೂ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡ್ತಾರೆ. 2020 ನವೆಂಬರ್ನಲ್ಲಿ ನಡೆಸಿದ ಪ್ರಾಯೋಗಿಕ ಕಾರ್ಯಾಚರಣೆ ಈಗ ಸಾಕಷ್ಟು ಜನಪ್ರಿಯತೆ ಪಡೆದಿದೆ. ಈ ಸಂದರ್ಭದಲ್ಲಿ 32 ರೈಲುಗಳನ್ನು ಗುರುತಿಸಲಾಗಿತ್ತು. ಆಗ ಇದಕ್ಕಾಗಿ 10 ತಂಡಗಳನ್ನು ರಚಿಸಿ 72 ಆರ್ಪಿಎಫ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಪ್ರಯಾಣದ ಸಂದರ್ಭದಲ್ಲಿ ತೊಂದರೆಗೀಡಾಗಿದ್ದ ಅಥವಾ ಯಾತನೆಗೆ ಒಳಗಾದ 66 ಪ್ರಯಾಣಿಕರಿಗೆ ಆಪರೇಷನ್ ಡಿಗ್ನಿಟಿ ಅಡಿ ಸಹಾಯ ಮಾಡಿದ್ದಾರೆ. ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.